ಯಾಕೆ ಯಾರ ನಾಯಕತ್ವದಲ್ಲಿ ಮಾಡ್ಬೇಕು ಅಂತ ತಾನೇ ಇರೋದು ಪಾದಯಾತ್ರ. ನೋಡಿ, ಕಾಂಗ್ರೆಸ್ ಪಾರ್ಟಿನೂ ಪಾದಯಾತ್ರೆಗಳು ಮಾಡಿದೆ ವಿರೋಧ ಪಕ್ಷದಲ್ಲಿ, ಅಂದ್ರೆ ಜನರ ಪರವಾಗಿ ಮಾಡಿರೋದು. ಯಾವ್ದೋ ವೈಯಕ್ತಿಕ ವಿಚಾರಗಳು ಇಟ್ಕೊಂಡು ನಾವು ಪಾದಯಾತ್ರೆ ಮಾಡಿಲ್ಲ. ಅದಕ್ಕೆ ನಮ್ಗೆ ಬೆಂಬಲ ಸಿಕ್ಕಿರೋದು. ಮೇಕೆದಾಟ್ ಪಾದಯಾತ್ರೆ ಇರ್ಬೋದು, ನಮ್ಮ ನಡೆ ಕೃಷ್ಣ ಕಡೆ ಇರ್ಬೋದು, 371 ಜೈಗಿರ್ಬೋದು, ಇವೆಲ್ಲಾನು ಕೂಡ ನಾವು ಮಾಡಿರೋದು ಜನರಿಗೋಸ್ಕರ. ಇವ್ರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಆಮೇಲೆ ನಾಯಕತ್ವದ ಕೊರತೆ ಇದೆ ಅಂದ್ಬಿಟ್ಟು ಎದ್ದು ಕಾಣ್ತಾ ಇದೆ ಇವತ್ತು ಬಿಜೆಪಿನಲ್ಲಿ. ಬೆಳ್ಳಾರಿಯಿಂದ ಬೆಂಗಳೂರು ತನಕ ಒಂದು ಪಾದಯಾತ್ರೆ ಮಾಡಕ್ಕೆ ನಾಯಕತ್ವ ಇಲ್ವಾ? ಅಷ್ಟು ಸಾಮರ್ಥ್ಯ ಇಲ್ವಾ ಇವರಿಗೆ? ಅಥವಾ ಅವರಿಗೆ ಏನು ಬಹಿರಂಗವಾಗಿ ಇವರಿಗೆ ಸಪೋರ್ಟ್, ಬೆಳ್ಳಾರಿ ಅವರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದಾರ? ಯಾಕಂದ್ರೆ ಎಲ್ಲರ ಮೇಲೂ ಕೇಸ್ ನಡೀತಾ ಇದೆ ಅಲ್ಲ, ಎಲ್ಲರೂ ಕೆಲವು ಜನ ಬೇಲ್ ಮೇಲೆ ಇದಾರಲ್ಲ, ಹೆಂಗ್ ಸಮರ್ಥನೆ ಮಾಡೋದು ಪಬ್ಲಿಕ್ ನಲ್ಲಿ ಅಂತ? ಪಾದಯಾತ್ರೆ ಮಾಡ್ಲಿ ಅಂತೀರಾ? ಮಾಡ್ಲಿ. ನನಗೂ ಕುತೂಹಲ ಇದೆ ಸ್ವಾಮಿ, ನಿಮ್ಗಿಲ್ವಾ? ಯಾರ್ ನಾಯಕತ್ವದಲ್ಲಿ ಮಾಡ್ತಾರೆ, ಹೇಗ್ ಮಾಡ್ತಾರೆ? ಬೆಳ್ಳಾರಿಯಿಂದ ಏನ್ ಸ್ಟಾರ್ಟ್ ಮಾಡ್ತಾರೆ, ಬೆಂಗಳೂರು ತನಕ 4 ಜನನ ಬರ್ತಾರೆ ಎಲ್ಲ ನೋಡ್ಬೇಕಲ್ಲ ನಾವು. ವಿರೋಧ ಪಕ್ಷದ ಸಾಮರ್ಥ್ಯ ನಾವು ಇದ್ರಲ್ಲೇ ನೋಡ್ಬಿಟ್ಟಿದೀವಿ. ಅಸೆಂಬ್ಲಿನಲ್ಲಿ ಒಂದ್ ಅಡ್ಜರ್ನ್ಮೆಂಟ್ ಮೋಷನ್ ಅರ್ಧ ದಿನಕ್ಕೆ ಇಟ್ಕೊಳಕ್ ಆಗಲ್ಲ. ಒಂದು ಕರೆಕ್ಟ್ ಆಗಿ ಯಾವ್ದೇ ಒಂದು ಇಶ್ಯೂ ತಗೊಂಡ್ರು ಅದು ತಾತ್ವಿಕ ಏನೋ ರೀಸನಿಂಗ್ ಕೊಡ್ಲಿಕ್ಕೆ ಆಗಲ್ಲ, ಅಂತಿಮಕ್ಕೆ ತಗೊಂಡೋಗಕ್ ಆಗಲ್ಲ. ಏನ್ ಮಾಡುದು? ಬರೇ ಹಿಟ್ ಅಂಡ್ ರನ್, ಬರೇ ಮಾತಾಡೋದು. ಈಗ ಬೆಳ್ಳಾರಿ ಪಾದಯಾತ್ರೆ ರೂಟ್ ಮ್ಯಾಪ್ ನೋಡ್ದೆ ನಿಮ್ಮ ಟಿವಿನಲ್ಲಿ, ಮಾಡ್ಲಿ, ನೋಡೋಣ ಯಾರ ನೇತೃತ್ವದಲ್ಲಿ ಮಾಡ್ತಾರೆ, ಹೇಗ್ ಮಾಡ್ತಾರೆ. ಬರೋಷ್ಟ್ರಲ್ಲಿ ರಾಜ್ಯಾಧ್ಯಕ್ಷ ಚೇಂಜ್ ಆಗ್ತಾರ, ವಿರೋಧ ಪಕ್ಷದ ನಾಯಕರು ಚೇಂಜ್ ಆಗ್ತಾರ, ಏನ್ ಪಾರ್ಟಿನೇ ಉಳಿಯೋಲ್ಲ.